ನೀವೇನಾದರೂ ಆ್ಯನಿಮಲ್ನ ರೀಸೆಂಟಾಗಿ ನೋಡೋಕೆ ಸ್ಟಾರ್ಟ್ ಮಾಡಿದ್ದೀರಾ ಮತ್ತು ನಿಮಗೆ ಅಮೇಝಿಂಗ್ ಆಗಿರುವಂಥ ಆ್ಯನಿಮೇಸ್ ನೋಡಬೇಕು, ಆದರೆ ಜಾಸ್ತಿ ಎಪಿಸೋಡ್ಸ್ ಇರುವಂಥದ್ದು ಬೇಡ, ಶಾರ್ಟ್ ಆಗಿರಬೇಕು, ಮುಗಿಸ್ಬೇಕು, ಆಮೇಲೆ ಸ್ಯಾಟಿಸ್ಫೈ ಆಗಬೇಕು, ಆ್ಯನಿಮೆ ನೋಡಿಬೇಕು ಅಂತ. ಸೊ ಇವತ್ತು ನೀವು ಕರೆಕ್ಟ್ ಆಗಿರುವಂಥ ವೀಡಿಯೋನ ಸೆಲೆಕ್ಟ್ ಮಾಡಿದ್ದೀರಾ. ನಾನು ಇವತ್ತು ಒಂದಲ್ಲ ಎರಡಲ್ಲ ಇನ್ಫ್ಯಾಕ್ಟ್ 5 ಅಮೇಝಿಂಗ್ ಶಾರ್ಟ್ ಆ್ಯನಿಮೇಸ್ನ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ನಿಮ್ಮ ರಾಕ್ ಕಂಟೆಂಟ್ ಕ್ರಿಯೇಟರ್ ಜೀವನಾರ್, ಆ್ಯಂಡ್ ಇವತ್ತು ನಾನು ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ವಿತೌಟ್ ಎನಿ ಡಿಲೈಸೇಷನ್. ನಂಬರ್ 5 ಇರುವಂಥ ಆ್ಯನಿಮೆ ಹೆಸರು ಕೈಜು ನಂಬರ್ 8. ಕೈಜು ನಂಬರ್ 8 ಆ್ಯನಿಮೆ ಈಸ್ ಎನ್ ಸೈಫೈ ಆ್ಯನಿಮೆ ವಿತ್ ಫ್ಯೂಚರಿಸ್ಟಿಕ್ ವೇರ್ ಮಾನ್ಸ್ಟರ್ಸ್ ಅಂತ ಇರ್ತವೆ, ಅವುಗಳನ್ನ ಸಾಯಿಸೋದು, ಡಿಫೆನ್ಸ್ ಫೋರ್ಸ್ ಅಂತ ಇರ್ತವೆ, ಅವ್ರು ಸಾಯಿಸ್ತಾ ಇರ್ತಾರೆ. ಅದಾದಮೇಲೆ ನಮ್ಮ ಹೀರೋ ಇದರಲ್ಲಿ ಎಲ್ಲ ಆ್ಯನಿಮೆಗಳಲ್ಲಿ ಬೇಸಿಕಲಿ ಒಬ್ಬ ಪ್ರೊಟ್ಯಾಗನಿಸ್ಟ್ ಅಂದರೆ ಒಂದು 16 ವರ್ಷ ಇಲ್ಲ 18 ವರ್ಷದ ಹುಡುಗಾಗಿರ್ತಾನೆ. ಆದರೆ ಈ ಆ್ಯನಿಮೆದಲ್ಲಿ ಒಬ್ಬ 34 ಇರೋವಂಥ ಅಂಕಲ್ ಅಂತ ಹೇಳ್ಬೋದು, ಅವನು ನಮ್ಮ ಪ್ರೊಟ್ಯಾಗನಿಸ್ಟ್ ಆಗಿರ್ತಾನೆ. ಅವನು ಚಿಕ್ಕ ವಯಸ್ಸಲ್ಲಿರುವಾಗ ಡಿಫೆನ್ಸ್ ಫೋರ್ಸಲ್ಲಿ ಸೇರ್ಕೋಬೇಕು ಅಂತ ಒಂದು ಡ್ರೀಮ್ ಇತ್ತು. ಆದರೆ ಮೋಸ್ಟ್ ಆಫ್ ದ ಅವನ ಹಣೆ ಬರೋಕ್ಕೆ ಅವನು ಮಾನ್ಸ್ಟರ್ಸ್ನ ಸಾಯಿಸಿದಾಗ ಅದನ್ನು ಕ್ಲೀನ್ ಮಾಡೋದಿಲ್ಲ, ಡಿಸ್ಪೋಸ್ ಮಾಡೋದನ್ನ ಆ ಕೆಲಸಕ್ಕೆ ಜಾಯ್ನ್ ಆಗಿರ್ತಾನೆ. ಆದರೆ ಒಂದಿನ ಅವನ ಒಂದು ಪ್ಯಾರಾಸೈಟಿಕ್ ಒಂದು ಅವನ ಬಾಯಿ ಒಳಗಡೆ ಹೋಗ್ಬಿಡುತ್ತೆ, ಈ ಈಟ್ಸ್ ಇಟ್, ಅದರ ಬಾಯಿ ಅವನು ತಿನ್ಬಿಡ್ತಾನೆ. ಮತ್ತು ಅದರಿಂದ ಅವನು ಒಂದು ಮಾನ್ಸ್ಟರ್ ಲೆವೆಲ್ ಆಗ್ತಾನೆ, ಅವನೇ ಒಂದು ಮಾನ್ಸ್ಟರ್ ಆಗಿ ಕನ್ವರ್ಟ್ ಆಗ್ತಾನೆ. ಮತ್ತು ಅವನು ಕನ್ವರ್ಟ್ ಆಗ್ಬೋದು. ಅಟ್ಯಾಕ್ ಆನ್ ಟೈಟನಲ್ಲಿ ಹೇಗೆ ಈಗ ಎರೆನ್ ಟೈಟನ್ ಆಗ್ಬೋದು, ಅದೇ ಥರನೇ ಕಾಫ್ಕಾ ಮಾನ್ಸ್ಟರ್ ಆಗಿ ಟರ್ನ್ ಆಗ್ಬೋದು. ಮತ್ತು ಇದರಿಂದ ಅವನು ಡಿಫೆನ್ಸ್ ಫೋರ್ಸ್ಗೆ ಸೇರ್ಕೋತಾನೆ. ಮತ್ತು ಅಲ್ಲಿಂದ ಅವನ ಜರ್ನಿ ಹೇಗೆ ಹೋಗುತ್ತೆ, ಮತ್ತು ಅವನೇನಾದರೂ ವರ್ಲ್ಡ್ನ ಕಾಪಾಡೋಕ್ಕಾಗುತ್ತಾ, ಇಲ್ಲ ಏನಾಗ್ತಾನೆ, ಇಲ್ಲ ಅವ್ರನ್ನೇ ಸಾಯಿಸ್ತಾರ ಅನ್ನೋದೇ ಈ ಆ್ಯನಿಮೆನ ನೋಡಿ ನೀವು ತಿಳ್ಕೊಳ್ಳಿ. ಇದರದ್ದು 1 ಸೀಸನ್ ಬಂದಿದೆ ವಿತೌಟ್ 12 ಎಪಿಸೋಡ್. ನಂಬರ್ 4 ಇರುವಂಥ ಆ್ಯನಿಮೆ ಹೆಸರು ಎರೇಸ್ಡ್. ಇವಾಗ ನೀವು ಇವತ್ತು ಅಂದ್ಕೊಂಡಿದ್ದೀರಾ, ನೀವು ನಾಳೆ ಬೆಳಗ್ಗೆ ನೀವು ಎದ್ದರೆ ನೋಡಿದ್ರೆ ನೀವು 11 ವರ್ಷ ಯಾವಾಗಿದ್ರಿ ಆ ಬಾಡಿಯಲ್ಲಿ ನೀವು ಇದ್ದೀರಾ. ಮತ್ತು ನಿಮಗೆ ಅನಿಸುತ್ತೆ ಇವಾಗ ಏನು ನಾವು ಮಾಡಬೇಕು, ನಿಮ್ಮಮ್ಮ ಸತ್ತೋಗಿರ್ತಾನಲ್ಲ, ಅದಕ್ಕಿಂತ ಮುಂಚೆ ಇವಾಗ ನೀವು ನಿಮ್ಮಮ್ಮ ಕಿಲ್ಲರ್ನ ನೀವು ಹುಡುಕ್ಬೇಕು. ಸೊ ಇದೇ ಸ್ಟೋರಿ. ನಮ್ಮ ಸಾತೋರು ಅಂತ ಒಬ್ಬ ಮಾಂಗಾಕ ಇರ್ತಾನೆ. ಮಾಂಗಾಕ ಯಾರು? ನಮ್ಮ ದ ಗಾಯ್ ಹೂ ರೈಟ್ಸ್ ಮಾಂಗಾನ ಯಾರು ಬರೀತಾರೋ ಅವರೇ ಮಾಂಗಾಕ. ಸೊ ಅವನ ಹತ್ರ ಒಂದು ಪವರ್ ಇರುತ್ತೆ ವಿಚ್ ಈಸ್ ನೋನ್ ಆಸ್ ರಿವೈವಲ್. ಅವನು ಅದರಿಂದ ಟೈಮ್ ಹಿಂದೆ ಹೋಗಬೇಕು. ವೆಯ್ಟ್, ಇಸ್ ದಟ್ ಜೋಜೋ ರೆಫರೆನ್ಸ್? ಲೆಟ್ಸ್ ಮೂವ್ ಆನ್ ಇನ್ವೇಸ್. ಸೊ ಅದರಿಂದ ಅವನು ಟೈಮ್ ಹಿಂದೆ ಹೋಗ್ಬೋದು. ಬೇರೆ ಸ್ಟಾರ್ಟಿಂಗಲ್ಲಿ ಅವನು ಒಂದು 15 ಇಲ್ಲ 20 ನಿಮಿಷ ಹೋಗ್ತಾ ಇದ್ದ. ಆದರೆ ಏನೋ ಒಂದು ಮಿಸ್ಟೀರಿಯಸ್ ಕಾರಣದಿಂದ ಅವನು ಯಾವತ್ತು 11 ವರ್ಷ ಹೇಗಿದ್ದ ಅಲ್ಲಿ ಟೈಮಿಗೆ ಹೋಗ್ತಾನೆ. ಮತ್ತು ಅವನ ಒಂದು ಗೋಲ್ ಇದೆ, ಅವರಮ್ಮ ಯಾರು ಸಾಯಿಸಿದ್ದಾನೆ ಸೀರಿಯಲ್ ಕಿಲ್ಲರ್, ಅವನ್ನ ಹುಡುಕ್ಬೇಕು. ಮತ್ತು ಅಲ್ಲಿ ಚಿಕ್ಕ ಮಕ್ಕಳದ್ದು ಕಿಡ್ನ್ಯಾಪಿಂಗ್ ನಡೀತಾ ಇರುತ್ತೆ, ಅದನ್ನು ಸ್ಟಾಪ್ ಮಾಡಿಸ್ಬೇಕು. ಮತ್ತು ಇದರಲ್ಲಿ ಅವನು ಆ ಕಿಲ್ಲರ್ನ ಹುಡುಕ್ತಾನ ಇಲ್ವಾ, ಮತ್ತು ಅವನೇನಾದರೂ ಅವನ ತಾಯಿನ ಕಾಪಾಡ್ಕೊಂತಾನ ಇಲ್ವಾ ಅನ್ನೋದೇ ಈ ಆ್ಯನಿಮೆ ಕೋರ್ ಆಗಿರುತ್ತೆ. ಸೊ ನಿಮ್ಗೇನಾದರೂ ಒಂದು ಅಮೇಝಿಂಗ್ ಆ್ಯನಿಮೆ ವಿತ್ ಆ್ಯನ್ ಸಸ್ಪೆನ್ಸ್, ಥ್ರಿಲ್ಲರ್, ಮತ್ತು ಟೈಮ್ ಟ್ರಾವೆಲ್, ಸೈಫೈ ಎಲ್ಲ ಇರಬೇಕಂತ ಈ ಆ್ಯನಿಮೆನ ಡೆಫಿನೆಟ್ಲಿ ಟ್ರೈ ಮಾಡಿ. ಸೊ ನಂಬರ್ 3 ಇರುವಂಥ ಆ್ಯನಿಮೆ ಹೆಸರು ಕೂಡ ಒಂದು ಸೈಫೈ ಆ್ಯನಿಮೆ ವಿಚ್ ಈಸ್ ನೋನ್ ಆಸ್ ಸೈಬರ್ಪಂಕ್ ಎಡ್ಜ್ ರನ್ನರ್ಸ್. ಸೈಬರ್ಪಂಕ್ನ ನೀವು ಗೇಮ್ ಆಗಿ ನೋಡಿರ್ಬೋದು, ತುಂಬ ಜನ ಗೇಮ್ ಆಗಿ ಗೊತ್ತಿರ್ಬೋದು. ಸೈಬರ್ಪಂಕ್ ಎಡ್ಜ್ ರನ್ನರ್ಸ್ ಆ ಗೇಮಲ್ಲಿರೋ ವರ್ಲ್ಡಲ್ಲಿ ಆ್ಯನಿಮೆನ ಮಾಡಿರೋದು. ಸೊ ಇದು ಒಂದು ಒರಿಜಿನಲ್ ಕ್ರಿಯೇಟೆಡ್ ಇರುತ್ತೆ, ಯಾವುದೋ ಮಾಂಗ ಎಲ್ಲ ಏನೂ ಇಲ್ಲ. ನೆಟ್ಫ್ಲಿಕ್ಸ್ ಅವರು ಇದನ್ನು ಸ್ಕ್ರ್ಯಾಚಿಂದ ಆ್ಯನಿಮೇಟ್ ಮಾಡಿದ್ದಾರೆ. ಇದ್ರದ್ದು ಸ್ಟೋರಿ ಎಲ್ಲ ಅಮೇಝಿಂಗ್ ಇದೆ. ಮತ್ತು ಆ್ಯನಿಮೇಟ್ ನಿಮಗೆ ಚೆನ್ನಾಗಿದೆ, ನಾನು ಹಿಂಗೆ ಚೆನ್ನಾಗಿಲ್ಲ ಹೇಳ್ತಲ್ಲ. ಆದರೆ ಕಲರ್ ಪ್ಯಾಲೆಟ್ಸ್ ಅವರು ನೀವೇನಾದರೂ ಜೋಜೋಸ್ ನೋಡಿದ್ದೀರಾ ಅಂದರೆ ಈ ಕಲರ್ ಪ್ಯಾಲೆಟ್ಸ್ ನಿಮ್ಗೆ ಇಷ್ಟ ಆಗುತ್ತೆ. ಇನ್ನು ಈ ಒಂದು ಸ್ಟೋರಿ ನಾನು ಹೇಳೋದಾದರೆ, ಡೇವಿಡ್ ಅಂತ ಒಬ್ಬ ಸ್ಟ್ರೀಟ್ ಹುಡುಗ ಇರ್ತಾನೆ. ಮತ್ತು ಅವನು ಅವರ ತಾಯಿ ಜೊತೆ ಇರ್ತಾನೆ. ತಾಯಿನ ಒಂದು ದಿವಸ ಅವನು ಕಳ್ಕೊತಾನೆ ವಿತ್ ಮರ್ಡರ್. ಮತ್ತು ಅವ್ನಿಗೆ ಯಾವುದು ಇರೋಲ್ಲ, ಈ ವಾಸ್ ಟೋಟಲಿ ಆಫ್. ಅದಾದಮೇಲೆ ಅವನ ಹತ್ರ ಒಂದು ಸೆಬಾಸ್ಟಿಯಲ್ ಅಂತ ಏನೋ ಒಂದು ಹೈ ಮಿಲಿಟ್ರಿ ವೆಪನ್ ಇರುತ್ತೆ. ಅದನ್ನು ಅವನ ಸ್ಪೈನ್ಗೆ ಅವನು ಇನ್ಸ್ಕರ್ಟ್ ಮಾಡ್ಕೋತಾನೆ. ಮತ್ತು ಅವನು ಒಂದು ಸೈಬಾಗ್ ಥರ ಆಗ್ತಾನೆ. ಇನ್ಫ್ಯಾಕ್ಟ್ ಆ ವರ್ಲ್ಡಲ್ಲಿರುವಂಥ ಎಲ್ಲ ಹ್ಯೂಮನ್ಸ್ ಕೂಡ ಸೈಬಾಗೆ. ಮತ್ತು ಅದಾದಮೇಲೆ ಅವನು ಸೂಪರ್ ಫಾಸ್ಟ್ ಆಗಿರುವಂಥ ಹ್ಯೂಮನ್ ಆಗ್ತಾನೆ. ಎಲ್ಲ ಏನೇನು ನಡೀತೋ ಎಲ್ಲ ಸೂಪರ್ ಫಾಸ್ಟಾಗಿ ಅವ್ನು ಮಾಡ್ಬೋದು ಅಟ್ಯಾಚ್ಮೆಂಟಿಂದ. ಈ ಸೀನ್ ನೋಡಿದ್ರೆ ಜೋಜಸ್ ನೆನಪಾಗ್ತಿಲ್ವಾ? ಐ ಥಿಂಕ್ ಐ ಶುಡ್ ಸ್ಟಾಪ್ ರೆಕಮೆಂಡಿಂಗ್ ಜೋಜಸ್ ತುಂಬ ಜಾಸ್ತಿ. ಓಕೆ, ಅದಾದಮೇಲೆ ಅವನು ಡೇವಿಡ್ ಅವನು ಹೇಗೆ ಅವನು ಇದನ್ನು ಆ್ಯನಿಮೆ ಈಸ್ ಮೋರ್ ಲೈಕ್ ಅ ಮೂವಿ ವಿಚ್ ಇಸ್ ನೋನ್ ಆಸ್ 100 meters ಆ್ಯನಿಮೆ ಮೂವಿ ಬಂದು ಇದು ಆ್ಯನಿಮೇಷನ್ ಸ್ಟೈಲ್
ಏನೋ ರೋಟೋಸ್ಟರ್ ಅಂತ ಹೇಳ್ತಾರೆ. ಯಾಕೆ ಇದನ್ನು ಏನಕ್ಕೆ ನಾನು ಇದನ್ನು ಹೈಲೈಟ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ಇದು ಆನಿಮೇಟ್ ಮಾಡುವಾಗ ರಿಯಲ್ ಕ್ಲಿಪ್ಸ್ ನಿಲ್ಲಿಸ್ಬಿಟ್ಟಿದ್ದಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಹ್ಯೂಮನ್ ಓಡ್ತಾ ಇದ್ದಾನೆ ಅಂದರೆ ಅವ್ರದ್ದು ಸ್ಕೆಚ್ ಮಾಡಿ ಅದರದ್ದು ಆನಿಮೇಷನ್ ಥರ ಮಾಡಿದ್ದಾರೆ. ಸೊ ಇಟ್ ವಿಲ್ ಫೀಲ್ ಇಟ್ ಇಸ್ ನಾಟ್ ಲೈಕ್ ಆನಿಮೇಷನ್, ವಿಲ್ ಫೀಲ್ ಲೈಕ್ ಇಟ್ಸ್ ಅ ರಿಯಲ್ ಲೈಫ್, ಲೈಕ್ ಮೂವಿ ಆ್ಯಕ್ಟಿಂಗ್ ಮಾಡಿರೋ ಥರ ಅನಿಸುತ್ತೆ. ಸೊ ಸ್ಟೋರಿ ಫಾಲೋ ಆಗೋದು ಕಾಶಿಬಾ ಮತ್ತು ಕೋಮಿಯೋ ಅಂತ. ಕಾಶಿಬಾ ಬಂದು ಒಬ್ಬ ನ್ಯಾಚುರಲ್ ಗಾಡ್ ಗಿಫ್ಟೆಡ್ ರನ್ನರ್. ಅವ್ನು ಯಾವುದೇ ರನ್ನಿಂಗ್ ಪಾರ್ಟಿಸಿಪೇಟ್ ಮಾಡಿದ್ರು ಅದನ್ನು ಅವನು ಈಸಿಯಾಗಿ ಯಾವುದೇ ಎಫರ್ಟ್ಲೆಸ್ ಅಲ್ಲೇ ಅವನು ಕಂಪ್ಲೀಟ್ ಮಾಡ್ತಾನೆ. ಮತ್ತೆ ಅವನು ಫಾಸ್ಟೆಸ್ಟ್ ಕೂಡ. ಮತ್ತೆ ಕೋಮಿಯೋ ಅದರ್ ಹ್ಯಾಂಡ್ ಬಂದರೆ ಅವನು ಏನಂದರೆ ಜಾಸ್ತಿ ಅವನು ಯಾರು ರೇಸ್ ಅಂತ ಕನ್ಸಿಡರ್ ಮಾಡಲ್ಲ. ಯಾಕೆ ಅಂದರೆ ಅವನು ಬಾಡಿ ರೇಸಿಂಗ್ ಮಾಡೋಕ್ಕೆ ಕಂಪೇಟಬಲೇ ಅಲ್ಲ. ಮತ್ತೆ ಅವನು ಇವಾಗ ಎಡಿಟ್ ಮಾಡಿರ್ಬೋದು ಮೊಬೈಲ್ ವಿಂಗ್ ಸ್ಪ್ಯಾನ್ ನೋಡಿದ್ರೆ ಅದು ಫ್ಲೈ ಮಾಡೋಕೆ ಆಗೋದೇ ಇಲ್ಲ. ಅದನ್ನೆಲ್ಲ ಫ್ಯಾಕ್ಟ್ಸ್ ನಾವು ಮಾಡೋದು ಮೊಬೈಲ್ ಫ್ಲೈ ಮಾಡ್ತಾನೆ. ಅದೇ ಥರ ಭೂಮಿ ಇರ್ತದೆ. ಅವ್ರಿಗೆ ಯಾರು ಎಷ್ಟೇ ಜನ ಅವನು ಬಂದು ಹೇಳಿದ್ರು ನೀನು ರನ್ನಿಂಗ್ ಏನು ವೇಸ್ಟ್, ನೀನು ಇರೋದು ನಿನ್ನ ಬೇರೆ ಸ್ಪೋರ್ಟ್ಸಲ್ಲಿ ನೀನು ಕಾನ್ಸಂಟ್ರೇಟ್ ಮಾಡ್ಕೋ, ಇಲ್ಲ ನಿನ್ನ ಬೇರೆ ಇದಕ್ಕೆ ನಿನ್ನ ಟೈಮ್ನ ನೀನು ಸ್ಪೆಂಡ್ ಮಾಡೋ ಅಂತ. ಆದರೆ ಅವ್ನು ಗಿವ್ ಅಪ್ ಮಾಡಲ್ಲ. ಈ runs faster than that God gifted ಕಾಶಿಬಾಕ್ಕೆ ನಾವು ಸ್ಪೀಡಾಗಿ ಕೊಡ್ತಾರೆ. ಮತ್ತೆ ಇದು ಆನಿಮೇದು ಫ್ರೇಮ್ಸ್ ಆನಿಮೇಷನ್ ನಿಮಗೆ ಹೇಳಬೇಕಂದ್ರೆ ಇಟ್ಸ್ ಒನ್ ಆಫ್ ದಿ ಬೆಸ್ಟ್. ನಾನು ರೀಸೆಂಟಾಗಿ ನೋಡಿರುವಂಥ ಮೂವೀಸಲ್ಲಿ ನಾನು ಬೆಸ್ಟ್ ಆನಿಮೇಷನ್ ನೋಡಿರೋದಂದರೆ ಆನಿಮೆ ಮೂವಿ ಅಂತ ಹೇಳಿ ಇಷ್ಟಪಡ್ತೀನಿ. ಯಾಕಂದರೆ ಇದೆಲ್ಲ ನಾನು ಹೇಳಿದಾಗೆ ರಿಯಲ್ ಆಗಿ ಯೂಸ್ ಮಾಡಿದ್ದಾರೆ ಅಂತ. ಅದು ಬಿಟ್ಟರೆ ಇವಾಗ ಇದರಲ್ಲಿ ಹೇಗೆ ನಾವು ಇಲ್ಲ ನೀವು ಯಾವುದಾದ್ರೂ ಒಂದು ಸ್ಪೋರ್ಟಲ್ಲಿ ತುಂಬ ಇನ್ವೆಸ್ಟ್ ಆಗಿರ್ತೀರ, ನೀವು ಅದರಲ್ಲೇ ಒಂದು ಕೆರಿಯರ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ. ಆದರೆ ಡ್ಯೂ ಟು ಸಮ್ ಕಮಿಟ್ಮೆಂಟ್ಸ್ ಯು ಹ್ಯಾವ್ ಟು ಗಿವ್ ಅಪ್ ಆನ್ ದ ಡ್ರೀಮ್ ಆರ್ ಎನಿಥಿಂಗ್ ಎಲ್ಸ್. ಅದೇ ಥರನೇ ಈ ಆನಿಮೆದಲ್ಲಿ ತೋರಿಸಿದ್ದಾರೆ. ಕಾಶಿಬಾರ್ಗೂ ಒಂದು ಟೈಮ್ ಪೀರಿಯಡಲ್ಲಿ ಅವನು ರೇಸಿಂಗ್ನ ಬಿಟ್ಬಿಟ್ಟಿರ್ತಾನೆ. ಅವನು ರೇಸೇ ಮಾಡಲ್ಲ, ನಾನು ಬಿಟ್ಟಾಕ್ಕೊಡ್ತೀನಿ, ನನಗಾಗಲ್ಲ ಅಂತ. ಆದ್ರೂ ಅದಾದಮೇಲೆ ಅವ್ನಿಗೆ ಒಬ್ರು ಬಂದು ಮೋಟಿವೇಟ್ ಮಾಡ್ತಾರೆ, ನೀನು ಕಂಟಿನ್ಯೂ ಮಾಡು. ವೆದರ್ ಯು ವೆನ್ or lose, at least you will have that satisfaction that you have given your 100 or more than 100% of yours. ಅದಕ್ಕೋಸ್ಕರನೇ ಈ ಆ್ಯನಿಮೆ ನಾನು ನೋಡೋಕ್ಕೆ ಇನ್ನೂ ಜಾಸ್ತಿ ಕನೆಕ್ಟ್ ಆಯಿತು. ಮತ್ತು ಸ್ಟೋರಿ ಕೂಡ ತುಂಬ ಇಷ್ಟ ಆಯಿತು. ನಿಮಗೇನಾದರೂ ಒಂದು ಅಮೇಝಿಂಗ್ ಸ್ಪೋರ್ಟ್ಸ್ ಆ್ಯನಿಮೆ ಬೇಕಿತ್ತು ಅಂದರೆ ಈ ಆ್ಯನಿಮೆನ ಒಂದು ಸತಿ ಟ್ರೈ ಮಾಡಿ. ಯು ವಿಲ್ ಡೆಫಿನೆಟ್ಲಿ ಲವ್ ದಿಸ್ ಆ್ಯನಿಮೆ. ಸೊ ಇದಾಗಿತ್ತು ನನ್ನ ವಿಡಿಯೋ. ನಿಮಗೆ ಇನ್ಫ್ಯಾಕ್ಟ್ ನಾನು 5 ಅಮೇಝಿಂಗ್ ಅಲ್ಲ 5 ಮಾಸ್ಟರ್ ಪೀಸ್ ಶಾರ್ಟ್ ಆ್ಯನಿಮೆಸ್ನ ರೆಕಮೆಂಡ್ ಮಾಡಿದ್ದೀನಿ. ನೀವು ಆರಾಮಾಗಿ ನೋಡಿ, ಏನು ಟೆನ್ಷನ್ ಇಲ್ಲದೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನೀವು ಒಂದು ಚೆನ್ನಾಗಿರೋ ಆ್ಯನಿಮೆನ ಮುಗಿಸಿದ್ದೀರಾ ಅಂತ. ಸೊ ಇಫ್ ಯು ವಾಂಟ್ ಮೋರ್ ಸಚ್ ಕಂಟೆಂಟ್ ಆಬ್ವಿಯಸ್ಲಿ ನನ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಮತ್ತು ಕಮೆಂಟಲ್ಲಿ ತಿಳಿಸಿ ನೀವು ಯಾರಾದರೂ ಈ ಲಿಸ್ಟಲ್ಲಿ ನಾನು ಹೇಳಿರುವಂಥ ಆ್ಯನಿಮೆಸ್ ನೋಡಿದ್ದೀರಾ ಇಲ್ವಾ ಅಂತ. ಅದಾದಮೇಲೆ ಯಾವ್ದು ಆ್ಯನಿಮೆ ನಾನು ಮಿಸ್ ಔಟ್ ಮಾಡಿದ್ದೀನಿ, ಇಲ್ಲ ಇದರದ್ದು ಸೆಕೆಂಡ್ ಪಾರ್ಟ್ ಬೇಕು ಅಂತಲೂ ನೀವು ಕಮೆಂಟ್ಸಲ್ಲಿ ತಿಳಿಸಿ. ಸೊ ಇದಾಗಿತ್ತು ನನ್ನ ವಿಡಿಯೋ. ಮತ್ತು ಇನ್ನೊಂದು ಆಲ್ವೇಸ್ ನೆನಪಿಟ್ಕೊಳ್ಳಿ, ಬಿ ಆಲ್ವೇಸ್ ಹ್ಯಾಪಿ ಆ್ಯಂಡ್ ಮೇಕ್ ದ ಪೀಪಲ್ ಅರೌಂಡ್ ಯು ಆಸ್ ವೆಲ್ ಹ್ಯಾಪಿ ಆಸ್ ವೆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.